ನಮಸ್ಕಾರ ಸ್ನೇಹಿತರೆ, ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿ ವಜಾಗೊಂಡಿದೆ. ಹೌದು ಸ್ನೇಹಿತರೆ, ಇವತ್ತು ಆದೇಶವನ್ನು ಕಾಯ್ದಿರಿಸಿತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ. ಇದೀಗ ಜಾಮೀನು ಅರ್ಜಿ ವಜಾಗೊಂಡಿದೆ. ಈ ಮೂಲಕ ಆ ಒಂದು ಪ್ರಕರಣ ಏನಿತ್ತು, ಹೊಳೆ ನರಸೀಪುರದ ಕೇಸ್, ಅದರ ಜಾಮೀನನ್ನು ಕೋರಿ ಅರ್ಜಿ ಹಾಕಿದ್ದರು. ಸ್ನೇಹಿತರೆ, ಅರ್ಜಿ ಸಂಬಂಧ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಿತ್ತು. ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಆದರೆ ಜಾಮೀನು ಅರ್ಜಿ ವಜಾಗೊಂಡಿದೆ. ಅದರ ಜೊತೆಗೆ 4-5 ಪ್ರಕರಣಗಳು ಕೂಡ ಇದೆ. ಪ್ರಜ್ವಲ್ ರೇವಣ್ಣರವರಿಗೆ ಈ ಕೇಸ್ನಲ್ಲಿ ಕೂಡ ಜಾಮೀನು ಸಿಕ್ಕಿದ್ದರೆ ಖಂಡಿತವಾಗ್ಲೂ ಹೊರಗಡೆ ಬರ್ತಾ ಇರಲಿಲ್ಲ. ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣರವರು ಜೈಲಿಂದ ಹೊರಬರುವ ಸಾಧ್ಯತೆಗಳು ಇಲ್ಲ. 2ನೇ ಬಾರಿ ಈ ಪ್ರಕರಣಕ್ಕೆ ಜಾಮೀನು ಅರ್ಜಿ ಸಲ್ಲಿಸಿದ್ದರು. ಆದರೆ ಮತ್ತೊಮ್ಮೆ ಅರ್ಜಿ ವಜಾ ಆಗಿದೆ. 4-5 ಪ್ರಕರಣಗಳಲ್ಲಿ ಜಾಮೀನು ಸಿಕ್ಕ ನಂತರ ಪ್ರಜ್ವಲ್ ರೇವಣ್ಣರವರು ಹೊರಬರಬಹುದು. ಸದ್ಯಕ್ಕಂತೂ ಹೊರಬರುವುದಿಲ್ಲ.